45 ನಮ್ಮ ಅರ್ಜುನ್ ಜನಿಯವರು ಕಟ್ಕೊಂಡ್ಬಿಟ್ಟಿರುವಂಥ ಒಂದು ಹೊಸ ಪ್ರಪಂಚ 45 ಸಿನಿಮಾ ಇದಾಗಿರುತ್ತೆ. ಈ ಒಂದು ಸಿನಿಮಾವನ್ನು ನಮ್ಮ ಅರ್ಜುನ್ ಜನಿಯವರು ಡೈರೆಕ್ಷನ್ ಮಾಡಿರುವಂಥದ್ದು. ಸ್ವತಃ ಈ ಒಂದು ಸಿನಿಮಾದಲ್ಲಿ ಮ್ಯೂಸಿಷಿಯನ್ ಆಗಿನೂ ಕೂಡ ನಮ್ಮ ಅರ್ಜುನ್ ಜನಿಯವರು ಕಾಣಿಸ್ಕೊಂಡಿರುವಂಥದ್ದು. ಈ ಒಂದು ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ, ಮ್ಯೂಸಿಕ್ಕು ಕೂಡ ಕೊಡ್ತಾ ಇಲ್ಲ, ಜೊತೆಗೆ ಈ ಒಂದು ಸಿನಿಮಾದ ಡೈರೆಕ್ಷನ್ ವಿಚಾರವಾಗಿ ಮಾತಾಡೋ ಹಾಗೇನೇ ಇಲ್ಲ. ಅಷ್ಟೊಂದು ಚೆನ್ನಾಗಿ ಈ ಒಂದು ಸಿನಿಮಾವನ್ನು ಕಟ್ಕೊಂಡು ಕೊಟ್ಟಿರುವಂಥದ್ದು ನಮ್ಮ ಅರ್ಜುನ್ ಜನಿಯವರು. ಒಂದು ಹೊಸ ಪ್ರಪಂಚವನ್ನೇ ಸೃಷ್ಟಿ ಮಾಡಿದ್ರು ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮತ್ತು ಈ ಒಂದು ಆ್ಯಕ್ಟರ್ಸ್ಗಳ ವಿಚಾರಕ್ಕೆ ಬಂದರೆ, ಮೊದಲನೇದಾಗಿ ಉಪೇಂದ್ರ ಅವರ ನಟನೆ ಈ ಒಂದು ಸಿನಿಮಾದಲ್ಲಿ ಸೂಪರ್ಬ್ ಆಗಿದೆ. ಮತ್ತು ಅವರ ಕ್ಯಾರೆಕ್ಟರ್ ಏನು ಅಂತ ಗುರ್ತಿಡಿಯೋದಕ್ಕೆ ಆಗ್ತಾಯಿಲ್ಲ. ಒಂದು ದೇವ್ರ ಕ್ಯಾರೆಕ್ಟರಾ, ಹೆಮ ಕ್ಯಾರೆಕ್ಟರಾ, ಸೊ ಯಾವ ರೀತಿ ಒಂದೊಂದು ಕ್ಯಾರೆಕ್ಟರ್ನ ನಮ್ಮ ಅರ್ಜುನ್ ಜನಿಯವರು ಇಲ್ಲಿ ಮಾಡ್ಕೊಂಡು ಕೊಟ್ಟಿದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ಲ. ಈ ಒಂದು ಟ್ರೈಲರ್ನಲ್ಲಿ ಕಥೆನೂ ಎಲ್ಲೂ ಕೂಡ ನಮ್ಮ ಅರ್ಜುನ್ ಜನಿಯವರು ಬಿಟ್ಕೊಂಡು ಕೊಟ್ಟಿಲ್ಲ. ಜೊತೆಗೆ ಶಿವರಾಜ್ ಕುಮಾರ್ ಅವರ ಆ್ಯಕ್ಟಿಂಗ್ ವಿಚಾರಕ್ಕೆ ಬಂದರೆ ಆ್ಯಡ್ಸ್ ಆಫ್ ಅಂತ ಹೇಳ್ಬೋದು. ಅಷ್ಟೊಂದು ಚೆನ್ನಾಗಿ ನಮ್ಮ ಶಿವರಾಜ್ ಕುಮಾರ್ ಅವ್ರನ್ನ ತೋರಿಸಿರುವಂಥದ್ದು. ಸ್ವಲ್ಪ ಕಡಿಮೆ ಪ್ರೆಸೆನ್ಸ್ ಇದ್ರೂ ಕೂಡ ಈ ಒಂದು ಟ್ರೈಲರಲ್ಲಿ ನಮ್ಮ ಶಿವರಾಜ್ ಕುಮಾರ್ ಅವ್ರನ್ನ ಕಡಿಮೆ ತೋರಿಸಿದ್ರು ಕೂಡ ಅವ್ರಿಗೆ ಆದಂಥ ಒಂದು ಮಹತ್ವವಾದ ಒಂದು ಸ್ಥಾನ ಈ ಒಂದು ಸಿನಿಮಾದಲ್ಲಿ ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಈ ಒಂದು ಟ್ರೈಲರ್ನ ನೋಡಿದ್ರೆ ಲಾಸ್ಟಲ್ಲಿ ಒಂದು ಸೀನ್ ಬರುತ್ತೆ ನಮ್ಮ ಶಿವರಾಜ್ ಕುಮಾರ್ ಅವ್ರದ್ದು, ಹೆಣ್ಣು ದೇವರ ಅವತಾರವನ್ನು ಹೊತ್ತಿರುವಂಥದ್ದು. ಅದು ಮಾತ್ರ ಸೂಪರ್ಬ್ ಆಗಿದೆ. ಸೊ ಲಾಸ್ಟ್ ಮೂಮೆಂಟಲ್ಲಿ ಗೂಸ್ ಬಂಪ್ಸ್ ಬರುವಂಥ ರೀತಿ ಮತ್ತು ಜನಗಳಿಗೆ ಕ್ಯೂರಿಯಾಸಿಟಿ ಬರುವಂಥ ರೀತಿ ನಮ್ಮ ಅರ್ಜುನ್ ಜನಿಯವರು ಈ ಒಂದು ಟ್ರೈಲರ್ನಲ್ಲಿ ಕಟ್ಕೊಂಡು ಕೊಟ್ಟಿರುವಂಥದ್ದು. ಮತ್ತು ಉಪೇಂದ್ರ ಅವರ ವಿಚಾರಕ್ಕೆ ಬಂತ ಹೇಳಿದ್ರೆ, ಹೌದು, ಉಪೇಂದ್ರ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಒಂದು ಸೂಪರ್ಬ್ ಕ್ಯಾರೆಕ್ಟರ್ನ, ಒಂದು ಮಾಸ್ ಕ್ಯಾರೆಕ್ಟರ್ನ ಮಾಡಿದ್ದಾರೆ. ಈ ಒಂದು ಟ್ರೈಲರ್ನ ನೋಡೋದನ್ನ ಗೊತ್ತಾಗ್ತದೆ ಯಾವ ರೀತಿ ಮಾಸ್ ಆಗಿ ನಮ್ಮ ಉಪೇಂದ್ರ ಅವ್ರನ್ನ ತೋರಿಸಿದ್ದಾರೆ ಅಂತ. ಮತ್ತು ಅಷ್ಟೊಂದು ಸ್ಟ್ರಾಂಗ್ ಆಗಿ ಈ ಒಂದು ಸಿನಿಮಾದಲ್ಲಿ ನಮ್ಮ ಉಪೇಂದ್ರ ಅವರು ಕಾಣಿಸ್ಕೊತಿರುವಂಥದ್ದು. ಆಗಲೇ ಹೇಳಿದಾಗೆ ಇದರಲ್ಲಿ ಉಪೇಂದ್ರ ಅವರು ಯಾವ ಒಂದು ಕ್ಯಾರೆಕ್ಟರ್ ಆಗಿ ತೋರಿಸ್ತಿದ್ದಾರೆ ನಮ್ಮ ಅರ್ಜುನ್ ಜನಿಯವರು ಅಂತಲೇ ಗೊತ್ತಾಗ್ತಾ ಇಲ್ಲ. ಪ್ರಾಬಬ್ಲಿ ನನ್ನ ಪ್ರಕಾರ ಇಲ್ಲಿ ಶಿವರಾಜ್ ಕುಮಾರ್ ಅವರು ದೇವ್ರ ಕ್ಯಾರೆಕ್ಟರ್ ಮತ್ತು ಅಂದರೆ ಶಿವನ ಕ್ಯಾರೆಕ್ಟರ್ ಹಾಗೂ ಪಾರ್ವತಿ ಕ್ಯಾರೆಕ್ಟರ್, ಅಂದರೆ ದೇವ್ರ ಕ್ಯಾರೆಕ್ಟರ್ ರಿಲೇಟೆಡ್ಗೆ ನಮ್ಮ ಶಿವರಾಜ್ ಕುಮಾರ್ ಅವರು ಸೇರ್ಕೊತಾರೆ. ಇದ್ರ ಜೊತೆಗೆ ಉಪೇಂದ್ರ ಅವರು ಕೂಡ ಯಮನ ಕ್ಯಾರೆಕ್ಟರ್ ಅನ್ನುವಂಥ ರೀತಿಯಲ್ಲಿ ಕೂಡ ನಮ್ಮ ಅರ್ಜುನ್ ಜನಿಯವರು ತೋರಿಸಿರುವಂಥದ್ದು. ಸೊ ನನ್ನ ಪ್ರಕಾರ ನಾನು ಕರೆಕ್ಟಾಗಿದ್ದು, ನಿಮ್ಮ ಪ್ರಕಾರ ನಾನು ತಪ್ಪಾಗಿದ್ದರೆ ಸಾರಿ. ನಿಮಗೆ ಹೇಗೆ ಅನ್ನಿಸ್ತು ಈ ಒಂದು ಟ್ರೈಲರ್, ಆ ಒಂದು 2 ಕ್ಯಾರೆಕ್ಟರ್ಸ್ಗಳು ನಿಮಗೆ ಹೇಗೆ ಅನ್ನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಒಬ್ಬೊಬ್ಬರು ಪರ್ಸೆಪ್ಷನಲ್ಲಿ ಒಂದೊಂದು ರೀತಿ ಕಾಣಿಸುತ್ತೆ ಒಂದೊಂದು ಕ್ಯಾರೆಕ್ಟರ್ಸ್ಗಳು. ಸೊ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ರಾಜ್ ಬಿ ಶೆಟ್ಟಿ ಅವರ ವಿಚಾರಕ್ಕೆ ಬಂದರೆ, ಹೌದು, ಒಬ್ಬ ನಾರ್ಮಲ್ ಪರ್ಸನ್ ಮತ್ತು ಎವರ್ಗ್ರೀನ್ ಆಗಿ ಇರುವಂಥ ಪರ್ಸನ್, ಒಬ್ಬ ಎಂಪ್ಲಾಯ್ಡ್ ಪರ್ಸನ್. ಸೊ ಅವನ ಇದರಲ್ಲಿ ಈ ಹಿಸ್ಟ್ರಿಗಳ ಇದನ್ನು ತೋರಿಸಿರುವಂಥದ್ದು ನಮ್ಮ ಅರ್ಜುನ್ ಜನಿಯವರು. ನನಗಂತೂ ಟ್ರೈಲರ್ ಅರ್ಥನೇ ಆಗಿಲ್ಲ, ಬಟ್ ಅವರು ತೋರಿಸಿರುವಂಥ ಪ್ರೆಸೆನ್ಸ್ ಆಗಿರ್ಬೋದು ಮತ್ತು ಸ್ಟೋರಿ ಲೈನ್ ನಮಗೆ ಅರ್ಥ ಆಗಿಲ್ಲ ಅಂತಲೂ ಕೂಡ ಎಲ್ಲೋ ಒಂದು ಕಡೆ ನಮಗೆ ಅರ್ಥ ಆಗಿರುವಂಥ ರೀತಿಯಲ್ಲೂ ಕೂಡ ನಮ್ಗೆ ಅನಿಸುತ್ತೆ. ಸೊ ನಿಮ್ಮ ಪ್ರಕಾರ ಈ ಒಂದು ಸಿನಿಮಾದ ಟ್ರೈಲರ್ ಹೇಗಿತ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗಂತೂ ಈ ಸ್ಟೋರಿ ಏನು ಅಂತಲೇ ಗೊತ್ತಾಗ್ತಿಲ್ಲ, ತಲೆಯಲ್ಲಿ ಹುಳ ಬಿಟ್ಟೋಂಗಾಗಿದೆ. ನಮ್ಮ ಉಪೇಂದ್ರ ಅವರು ಕೂಡ ಈ ಒಂದು ಸಿನಿಮಾದಲ್ಲಿ ಇರುವಂಥ ಕಾರಣದಿಂದ ಅರ್ಜುನ್ ಜನಿಯವರು ಕೂಡ ಸ್ವಲ್ಪ ಎಲ್ಲೋ ಒಂದು ಕಡೆ ಇನ್ನೂ ಸ್ಟ್ರಾಂಗಾಗಿ ಕಥೆನ ಇಟ್ಕೊಂಡು ಅವ್ರನ್ನೆಲ್ಲ ಹಾಕ್ಕೊಂಡಿದ್ದಾರೆ ಅಂತ ಹೇಳಿದ್ರೆ ಎಲ್ಲ ಒಂದು ಕಡೆ ಸ್ಟೋರಿ ಗೆದ್ದಿದೆ ಅಂತ ಅರ್ಥ. ಸೊ ಐ ಹೋಪ್ ನಿಮಗೆ ಈ ಒಂದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿತ್ತು ಅಂತ. ಇನ್ಫಾರ್ಮೇಟಿವ್ ಇದ್ರೆ ಮಾತ್ರ ಮಿಸ್ ಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಅವರ ಕ್ಯಾರೆಕ್ಟರ್ಸ್ಗಳು ಯಾವ ರೀತಿ ಇತ್ತು, ಶಿವರಾಜ್ ಕುಮಾರ್ ಅವರ ಕ್ಯಾರೆಕ್ಟರ್ ಯಾವ ರೀತಿ ನಿಮ್ಗೆ ಅನ್ನಿಸ್ತು ಅಂತ ಮಿಸ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ. ಬಾಯ್.